ವಿದ್ಯಾರ್ಥಿಗಳೇ, ಇಂದು ನಾವು 9ನೇ ತರಗತಿಯ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಅಧ್ಯಾಯ 4 ಹಾಕಿ ಪಾಠವನ್ನು ಇವತ್ತು ನೋಡೋಣ. ಈ ಪಾಠದಲ್ಲಿ ಹಾಕಿ ಕ್ರೀಡೆಯ ತಂತ್ರಗಳು ಅಂದರೆ ಹಾಕಿ ಆಟದಲ್ಲಿ ಬರುವಂತಹ ತಂತ್ರಗಳು ಯಾವ ಈ ಆಟದಲ್ಲಿ ನೋಡೋಣ. ಹಾಕಿ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳು ಅಂದ್ರೆ ಆಟಗಾರರಿಗೆ ಮುಖ್ಯವಾಗಿ ಯಾವ ಗುಣಗಳು ಇರಬೇಕು ಅನ್ನೋದನ್ನ ನಾವು ಈ ಪಾಠದಲ್ಲಿ ನೋಡೋಣ. ಏನೇನು ವಿಶೇಷಗಳು ಆಟಗಾರರಿಗೆ ಇರಬೇಕಾಗುತ್ತೆ. ನಂತರ ಪಂದ್ಯಾಟಗಳು ಮತ್ತು ಪ್ರಶಸ್ತಿಗಳು ಅಂದ್ರೆ ಯಾವ ಯಾವ ಪಂದ್ಯಾಟಗಳು ನಡೀತವೆ ಮತ್ತು ಪ್ರಶಸ್ತಿಗಳು ಯಾವ ಪ್ರಶಸ್ತಿಗಳನ್ನ ಈ ಆಟಕ್ಕೆ ನೀಡ್ತಾರೆ ಅನ್ನೋದನ್ನ ನೋಡೋಣ. ಸಾಮಾನ್ಯವಾಗಿ ನಿಮಗೆ ಹಾಕಿ ಆಟ 8ನೇ ತರಗತಿಯಿಂದಲೂ ಇದೆ. ಅಲ್ಲಿ ನಿಮಗೆ ಇತಿಹಾಸ ಅದ್ರ ಬಗ್ಗೆ ಪೂರ್ವಚರಿ ಎಲ್ಲನ್ನ ತಿಳ್ಕೊಂಡಿದ್ವಿ. ಈಗ ಅದರ ಮುಂದುವರೆದ ಭಾಗವನ್ನ ನಾವು ಇವತ್ತು ನೋಡೋಣ. ಹಾಕಿ ಆಟವು ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಮತ್ತು ಕ್ರಿಯಾಶೀಲವಾದ ಆಟವಾಗಿದ್ದು ಅಂದ್ರೆ ಹಾಕಿ ಆಟ ಕ್ರೀಡಾ ಕ್ಷೇತ್ರದಲ್ಲಿ ಒಂದು ವಿಶೇಷ ಆಟವಾಗಿದೆ ಮತ್ತು ಕ್ರಿಯಾಶೀಲವಾದ ಆಟವಾಗಿದೆ. ನಮ್ಮ ದೇಶದಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಸಹ ಈ ಆಟ ಪಡೆದಿದೆ. ಅಂದ್ರೆ ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವ್ದು ಮಕ್ಕಳ? ಹಾಕಿ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಹಾಕಿ ಕ್ರೀಡೆಯು ವಿಶೇಷವಾದ ಸ್ಥಾನಮಾನವನ್ನ ಪ್ರಸಿದ್ಧಿಯನ್ನ ಪಡೆದಿದೆ. ಈ ಆಟವು ತನ್ನದೇ ಆದಂತಹ ರಾಷ್ಟ್ರೀಯ ಮಹತ್ವ ಹೊಂದಿರುತ್ತದೆ. ಕೆಲವು ಅಂಶಗಳನ್ನು ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ತಿಳಿದಿದ್ದು, ಈ ಪಾಠದಲ್ಲಿ ಹಾಕಿ ಆಟಕ್ಕೆ ಸಂಬಂಧಿಸಿದ ತಾತ್ವಿಕ ಅಂಶಗಳನ್ನ ತಿಳಿದುಕೊಳ್ಳೋಣ. ಅಂದ್ರೆ ನಾವು ಹಿಂದಿನ ತರಗತಿ ಅಂದ್ರೆ ನೀವು 8ನೇ ತರಗತಿಯಲ್ಲಿ ಹೋಗಬೇಕಾದ್ರೆ ಹಾಕಿ ಆಟದ ಬಗ್ಗೆ ಸ್ವಲ್ಪ ತಿಳಿದಿದ್ವಿ. ಈಗ ಮುಂದುವರೆದ ಭಾಗವನ್ನ ಕೆಲವು ಈ ಪಾಠದಲ್ಲಿ ತಾತ್ವಿಕ ಅಂಶಗಳನ್ನ ತಿಳಿಯೋಣ. ಈ ಕ್ರೀಡೆಯಲ್ಲಿ ತಂತ್ರಗಳು ನೋಡೋಣ. ಹಾಕಿ ಮತ್ತು ಇತರೆ ತಂಡದ ಪಂದ್ಯಾಟಗಳಲ್ಲಿ ಮುಖ್ಯವಾಗಿ ವಲಯಗಳು ಪ್ರಮುಖವಾಗಿ ಉತ್ತಮ ತಂತ್ರಗಾರಿಕೆಯನ್ನಾಗಿ ರೂಪಿಸಿಕೊಂಡಿರುತ್ತವೆ. ಆಟಗಾರನು ಪಂದ್ಯಾಟದ ಸಂದರ್ಭಗಳಲ್ಲಿ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ತಂತ್ರಗಳನ್ನು ಬಳಸಿದರೆ ಜಯದ ಹಾದಿ ಸುಲಭವಾಗುತ್ತದೆ. ಅಂದ್ರೆ ಯಾವುದೇ ಕ್ರೀಡೆ ಆಗಲಿ ಆ ಕ್ರೀಡೆ ಆಡಬೇಕಾದ್ರೆ ನಾವು ತಂತ್ರಗಳನ್ನ ಅದಕ್ಕೆ ಸೇರಿಸ್ಕೊಂತ ಪ್ರಾಯೋಗಿಕ ಮಾಡ್ಕೊಂತ ಹೋದ್ರೆ ನಮಗೆ ಯಶಸ್ಸು ಬೇಗ ಸಿಗುತ್ತೆ. ಅಂದ್ರೆ ಆ ನಿಪುಣತೆ, ಚಾಣಾಕ್ಷತನತೆ, ತಂತ್ರಗಳು ಅದನ್ನ ಯಾಕಂದ್ರೆ ಜಯ ಪಡೆಯಲು ಅವು ಅವಶ್ಯಕವಾಗಿ ಬೇಕಾಗಿರುತ್ತೆ. ಅದನ್ನ ನಾವು ಆಟದಲ್ಲಿ ರೂಪಿಸ್ಕೊಂತ ಹೋಗ್ಬೇಕು. ಪ್ರಮುಖವಾಗಿ ಔಟ್ ನಂಬರಿಂಗ್ ಅಂದರೆ ಎಲ್ಲಾ ದಾಳಿಗಾರ ಅಫೆನ್ಸಿವ್ ಆಟಗಾರರು ರಕ್ಷಣಾತ್ಮಕ ಅಂದ್ರೆ ಡಿಫೆನ್ಸಿವ್ ಆಟಗಾರರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ದಾಳಿ ಮಾಡುವುದು ಒಂದು ಉತ್ತಮ ತಂತ್ರಗಾರಿಕೆ. ಈ ಆಟದಲ್ಲಿ 2 ಬರ್ತವೆ, ಒಂದು ಅಫೆನ್ಸಿವ್ ಮತ್ತು ಡಿಫೆನ್ಸಿವ್. ಈ ಅಫೆನ್ಸಿವ್ ಅಂದ್ರೆ ದಾಳಿ ಮಾಡೋದು ಅಂತ ಅರ್ಥ. ಅಫೆನ್ಸಿವ್ ಅಂದ್ರೆ ಏನು? ದಾಳಿ ಮಾಡೋದು. ದಾಳಿ ಮಾಡೋದು ಅಂದ್ರೆ ಯುದ್ಧ ಮಾಡೋದು ಅಂತ ಅಲ್ಲ. ಈ ಆಟದಲ್ಲಿ 2 ಗುಂಪು ಇರುತ್ತೆ, 2 ತಂಡಗಳು ಹಾಕಿ ಆಡ್ತಾರೆ. ಈ ಕಡೆ ಒಂದು ತಂಡ, ಆ ಕಡೆ ಎದುರಾಳಿ ತಂಡ ಒಂದು. ಬಾಲು ಈ ತಂಡದ ಕೈಯಲ್ಲಿ ಇರುತ್ತೆ. ಇವರು ಈಗ ಆ ತಂಡದ ಕೋರ್ಟ್ ನ ಹೋಗಿ ಗೋಲ್ ಹೊಡಿಬೇಕು. ಅಂದ್ರೆ ಇವರು ದಾಳಿ ಮಾಡ್ತಾ ಇದಾರೆ. ಇನ್ನ ಎದುರಾಳಿ ತಂಡದವರು ಅವಾಗ ಡಿಫೆನ್ಸಿವ್ ಅಂದ್ರೆ ರಕ್ಷಣಾತ್ಮಕ ಆಟಗಾರರು. ಅಂದ್ರೆ ರಕ್ಷಣಾತ್ಮಕವಾಗಿ ಆಡಬೇಕು, ಯಾಕಂದ್ರೆ ಗೋಲ್ ಹೊಡೆದೇ ತಡೆಯಬೇಕು. ಅವರಿಗೆ ನಾವು ಡಿಫೆನ್ಸಿವ್ ಅಂತ ಕರಿತೀವಿ. ಏನ್ ಅಫೆನ್ಸಿವ್ ಆಟಗಾರರು ದಾಳಿಗಾರರಲ್ಲ, ಗೋಲ್ ಹೊಡೆಯುವ ತನಕ ಅವರ ಕೋರ್ಟಿನಲ್ಲಿ ಹೋಗಿ ಗೋಲ್ ಹೊಡೆಯುವವರೆಗೂ ಕೂಡ ದಾಳಿಯನ್ನ ಜೋರಾಗಿ ಮಾಡಬೇಕು. ಎಲ್ಲರಿಂದಲೂ ಸಂಘಟಿತವಾಗಿ ದಾಳಿ ಮಾಡಿದಾಗ ಮಾತ್ರ ಆ ಗೋಲು ಹೊಡೆಯಕ್ಕೆ ಸಾಧ್ಯ, ಗೆಲ್ಲೋದಕ್ಕೆ ಸಾಧ್ಯ. ಆಟದಲ್ಲಿ ಅಲ್ಲಿ ಎದುರಾಳಿ ತಂಡದವರು ರಕ್ಷಣಾತ್ಮಕ ಆಗ್ತಿರ್ತಾರೆ. ದಾಳಿ ಬಾಲು ಆ ಕಡೆ ಗೋಲ್ ಬಿಡದಂಗೆ ಅಡ್ಡ ಬರೋದು, ತಡೆಯೋದು, ಬಾಲನ್ನ ಮತ್ತೆ ವಾಪಸ್ ನಮ್ಮ ಕಣಕ್ಕೆ ರಿಟರ್ನ್ ಹೊಡೆಯೋದು ಅವನ್ನೆಲ್ಲ ಮಾಡ್ತಿರ್ತಾರೆ. ಆದ್ರೂ ನಿಮ್ಮ ತಂತ್ರಗಾರಿಕೆ ಹೆಂಗಿರ್ಬೇಕು? ಬಾಲು ನಿಮ್ಮ ಕಡೆಯಿಂದ ಹೋಗ್ತಿದೆ ಅಂದಾಗ ನೀವು ಜೋರಾಗಿ ದಾಳಿ ಮಾಡಬೇಕು. ಅಂದ್ರೆ ಬಾಲ್ ಅವ್ರ ಕಡೆಗೆ ಎಲ್ಲೂ ಕೂಡ ಸಿಗದ ಹಾಗೆ
ಅವರು ತಡೆಯದ ಹಾಗೆ ಜೋರಾಗಿ ದಾಳಿ ಮಾಡೋದು ಕೂಡ ಒಂದು ತಂತ್ರಗಾರಿಕೆ. ಇನ್ನ ಇದು ತಮ್ಮ ಮೈದಾನದಲ್ಲಿ ಚೆಂಡಿನ ಸಮಯದಲ್ಲಿ ದಾಳಿಗಾರನು ಏಕಕಾಲಕ್ಕೆ ಎದುರಾಳಿಯ ಕಡೆಗೆ ಪ್ರವೇಶಿಸುವುದು ಎಂದರ್ಥ. ಪ್ರತಿಯೊಬ್ಬ ಆಟಗಾರನ ಪಾತ್ರ ಅಂತಿಮ ಆಟದವರೆಗೂ ಪ್ರಮುಖದ್ದಾಗಿರುತ್ತದೆ. ಚೆಂಡಿನಂತೆ ಎರಡು ತಂಡದವರು ದಾಳಿಗಾರರು, ರಕ್ಷಣಾಕಾರರು, ಚಲನಾಟಗಾರರು ಇರುತ್ತಾರೆ. ಅಂದ್ರೆ ನೀವು ದಾಳಿಯಂತೆ ಅಂತ್ಯದವರೆಗೂ ಹೋಗಿ ಸಮರ್ಥವಾಗಿ ಎದುರಾಳಿಗೆ ತಂಡವನ್ನು ಮೀರಿಸಿ ನೀವು ದಾಳಿ ಮಾಡೋದು ಅಂತ ಅರ್ಥ. ಆಟ ಮುಗಿಯುವವರೆಗೂ ಕೂಡ ದಾಳಿಯನ್ನ ಮಾಡ್ತಲೇ ಇರೋದು. ಇಲ್ಲಿ ರಕ್ಷಣಾತ್ಮಕ ಆಟಗಾರರು ಇರ್ತಾರೆ, ಚಲನಾತ್ಮಕ ಆಟಗಾರರು ಇರ್ತಾರೆ, ಆಪೋಸಿಟ್ ಗೊತ್ತಾಯ್ತಾ. ಅವನ್ನೆಲ್ಲ ಮೀರಿ ನೀವು ಆಡಿದಾಗ ಯಶಸ್ಸು ಸಿಗುತ್ತೆ. ಪಂದ್ಯಾಟದಲ್ಲಿ ಪ್ರಮುಖವಾಗಿ ಚೆಂಡು ಮೈದಾನದಲ್ಲಿ ಚಲಿಸುತ್ತಿರುತ್ತದೆ. ಪಂದ್ಯಾಟ ಶುರುವಾದಾಗ ಚೆಂಡು ಎಲ್ಲಿರುತ್ತೆ? ಮೈದಾನದಲ್ಲಿ ಚಲಿಸುತ್ತಿರುತ್ತೆ. ಪಾಸಿಂಗ್, ಪುಷಿಂಗ್, ಡ್ರಿಬಲ್, ರನ್ನಿಂಗ್, ತಕ್ಷಣ ಬಲಕ್ಕೆ ಮತ್ತು ಎಡಕ್ಕೆ ಚೆಂಡನ್ನು ಸ್ಟಿಕ್ ಹಿಡಿತದಲ್ಲಿ ಇಟ್ಟುಕೊಂಡು ಎದುರಾಳಿಗಳು ವಂಚಿಸುತ್ತಾ ತಮ್ಮ ತಂಡದವರಿಗೆ ಪಾಸ್ ನೀಡುವುದು. ಅಂದ್ರೆ ಆಟ ಪ್ರಾರಂಭವಾದ ಮೇಲೆ ಪ್ರಮುಖವಾಗಿ ಚೆಂಡು ಮೈದಾನದಲ್ಲಿ ಎಲ್ಲಾ ಕಡೆಗೂ ಚಲಿಸುತ್ತಿರುತ್ತೆ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಆ ಸಮಯದಲ್ಲಿ ಪಾಸಿಂಗ್, ಪಾಸ್ ಅಂದ್ರೆ ಏನು? ಒಬ್ಬರಿಂದ ಮತ್ತೊಬ್ಬರಿಗೆ ಕೊಡುವುದು. ಬಾಲನ್ನ ಒಬ್ಬರಿಂದ ಇನ್ನೊಬ್ಬ ನಿಮ್ಮ ಸಹ ಆಟಗಾರರಿಗೆ ಕೊಡುವುದು. ಅವನಿಗೆ ಪಾಸ್ ಕೊಡೋದು, ಅವನ ಹತ್ರ ಮುಂದಿರ್ತಾನೆ, ಅಲ್ಲೊಬ್ಬ ಎದುರಾಳಿ ಆಟಗಾರ ಇರ್ತಾನೆ, ಅವನು ತಪ್ಪಿಸಿ ಅವನಿಗೆ ಬಾಲನ್ನ ದಬ್ಬೋದು. ಅವನನ್ನ ರಿಸೀವ್ ಮಾಡ್ಕೊಂಡು ಮತ್ತೆ ಅವನ ಇನ್ನೊಬ್ಬನಿಗೆ ಪಾಸ್ ಕೊಡೋದು ಅಥವಾ ತಗೊಂಡು ಹೋಗೋದು ಗೋಲ್ ಹತ್ರಕ್ಕೆ, ಅದನ್ನ ಪಾಸಿಂಗ್ ಅಂತ ಕರಿತೀವಿ. ಪುಷಿಂಗ್, ಪುಷಿಂಗ್ ಅಂದ್ರೆ ಬಾಲನ್ನ ಏಕಕಾಲಕ್ಕೆ ಪುಷ್ ಮಾಡೋದು. ಪಾಸಿಂಗ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಕೊಡೋದು. ಪುಷಿಂಗ್ ಅಂದ್ರೆ ದೂರ, ಸ್ವಲ್ಪ ದೂರಕ್ಕೆ ಬಾಲನ್ನ ಎತ್ತಿ ದಬ್ಬೋದು. ಪುಷಿಂಗ್ ಅಲ್ಲಿ ನಿಮ್ಮ ಆಟಗಾರರಿಗಾರ ಸಿಗ್ಬೋದು, ಎದುರಾಳಿ ಆಟಗಾರರಿಗೆ ಸಿಗ್ಬೋದು. ಒಟ್ಟು ನಮ್ಮ ಅಂಕಣದಿಂದ ದೂರ ಹೋಗಲಿ ಅಂತೇಳಿ ಪುಷ್ ಮಾಡೋದು, ಅದಕ್ಕೆ ಪುಷಿಂಗ್ ಅಂತ ಕರೀತೀವಿ. ಇನ್ನ ಡ್ರಿಬಲ್ ಅಂದ್ರೆ ಬಾಲನ್ನ ಆ ಕಡೆ ಈ ಕಡೆ ಹೊರಸಾಡೋದು. ಬಾಸ್ಕೆಟ್ ಬಾಲ್ ಡ್ರಿಬಲ್ ಅಂದ್ರೆ ಬಾಲನ್ನ ಪುಡಿಸ್ಕೊಂತ ಹೋಗೋದು. ಇದರಲ್ಲಿ ಹಾಕಿಲಿ ಬ್ಯಾಟಿಂದ ನೆಲದಲ್ಲಿ ಆ ಕಡೆ ಈ ಕಡೆಗೆ ಬಾಲನ್ನ ಹೊರಲಾಡಿಸುತ್ತಾ ತೆಗೆದುಕೊಂಡು ಹೋಗೋದು. ಅದಕ್ಕೆ ನಾವೇನು ಕರಿತೀವಿ? ಡ್ರಿಬಲ್, ಡ್ರಿಬಲಿಂಗ್ ಅಂತ ಹೇಳಿ ಕರಿತೀವಿ. ರನ್ನಿಂಗ್ ಅಂದ್ರೆ ನೀವು ಬಾಲಿನ ಜೊತೆಗೆ ಬಾಲನ್ನ ಪಾಸ್ ಮಾಡ್ಕೊಂತ ಓಡ್ತಿರೋದು, ಅದಕ್ಕೆ ನಾವು ಎಂತ ಕರಿತೀವಿ? ರನ್ನಿಂಗ್ ಅಂತ ಹೇಳಿ ಕರಿತೀವಿ. ತಕ್ಷಣ ಬಲಕ್ಕೆ ಎಡಕ್ಕೆ ಹೊಡೆಯುತ್ತಾ ಚೆಂಡನ್ನ ಸ್ಟಿಕ್ನ ಹಿಡಿತದಲ್ಲಿ ಇಟ್ಟುಕೊಂಡು ಎದುರಾಳಿಗಳನ್ನು ವಂಚಿಸುತ್ತಾ, ಅಂದ್ರೆ ಪಕ್ಕಕ್ಕೆ ಬಾಲನ್ನು ದಬ್ಬಾಡ್ಕೊಂತ ಎದುರಾಳಿ ಆಟಗಾರರ ಬಾಲನ್ನು ತಾಣಕ್ಕೆ ಬಂದ್ರು ಕೂಡ ಅವ್ರ ಬ್ಯಾಟಿಂಗ್ ಅವರನ್ನ ವಂಚಿಸುತ್ತಾ, ಅವರ ಬ್ಯಾಟಿಗೆ ಈ ಬಾಲು ಸಿಗದ ಹಾಗೆ ವಂಚಿಸುತ್ತಾ ಬಾಲನ್ನ ತೆಗೆದುಕೊಂಡು ಹೋಗುವುದು. ಹಾಗೂ ತಮ್ಮ ತಂಡದವರಿಗೆ ಪಾಸ್ ಅನ್ನ ನೀಡುವುದು. ಇಷ್ಟೆಲ್ಲ ತಂತ್ರಜ್ಞಾನಗಳನ್ನು ಉಪಯೋಗಿಸಿಕೊಂಡು ನಿಮ್ಮ ತಂಡದ ಆಟಗಾರರಿಗೆ ಅಲ್ಲೆಲ್ಲ ಇರ್ತಾನೆ ಅಂದಾಗ ಅವನಿಗೆ ಬಾಲನ್ನ ಪಾಸ್ ಕೊಡುವುದು. ಇಂತಹ ಸಂದರ್ಭದಲ್ಲಿ ಫ್ಲಿಕ್, ಸ್ಕೂಪ್, ಫುಲ್ ಹಿಟ್ ಕೌಶಲ್ಯಗಳ ಮುಖಾಂತರ ಚೆಂಡನ್ನು ಅತಿ ವೇಗವಾಗಿ ಕಳಿಸುವುದು. ಅಂದ್ರೆ ಈ ಆಡುವಂತಹ ಸಂದರ್ಭಗಳಲ್ಲಿ ಅನೇಕ ತಂತ್ರಗಾರಿಕೆಗಳು ಬರ್ತವೆ. ಅದರಲ್ಲಿ ಈ ಫ್ಲಿಪ್ ಮಾಡೋದು, ಸ್ಕೂಪ್ ಮಾಡೋದು, ಹಿಟ್ ಮಾಡೋದು, ಪುಷ್ ಮಾಡೋದು, ಹಲವಾರು ಕೌಶಲ್ಯಗಳನ್ನ ಅತಿ ವೇಗವಾಗಿ ನಿಮ್ಮ ಸಹ ಆಟಗಾರನಿಗೆ ಕಳಿಸೋದು. ಅಂದ್ರೆ ಒಂದು ರೀತಿಯ ಕೌಶಲ್ಯ ಅಲ್ಲ, ಹಲವಾರು ರೀತಿ 3-4 ಕೌಶಲ್ಯಗಳನ್ನ ಸೇರಿಸಿ ಮಾಡ್ಕೊಂತ ನಿಮ್ಮ ಆಟಗಾರರಿಗೆ ಪಾಸ್ ಅನ್ನ ಕೊಡುವುದು. ಇದು ಆಟದ ವಿಶೇಷ. ಇನ್ನ ಇಷ್ಟು ತಂತ್ರಗಾರಿಕೆಯನ್ನು ನೋಡಿದ್ವಿ. ಇನ್ನ ಹಾಕಿ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಲಕ್ಷಣಗಳು, ಆಟಗಾರರಿಗೆ ಯಾವ್ಯಾವ ಗುಣಗಳು ಇರಬೇಕು, ಲಕ್ಷಣಗಳು ಇರಬೇಕು, ಹಂಗಿದ್ರೆ ಮಾತ್ರ ಅವನು ಯಶಸ್ಸು ಕಾಣಲು ಸಾಧ್ಯ ಅನ್ನೋದನ್ನ ನೋಡೋಣ. ಹಾಕಿ ಮೈದಾನದುದ್ದಕ್ಕೂ ಹಲವು ಬಾರಿ ಓಡಾಡಿ ಪರಿಣಾಮಕಾರಿಯಾಗಿ ಆಡಬೇಕಾಗಿರುವುದರಿಂದ ಕಷ್ಟ ಸಹಿಷ್ಣುತೆ ಅತ್ಯಮೂಲ್ಯವಾಗಿದೆ. ಅಂದ್ರೆ ಹಲವಾರು ಬಾರಿ ಹಾಕಿ ಮೈದಾನದಲ್ಲಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಬಹಳಷ್ಟು ಓಡಬೇಕಾಗಿರುತ್ತೆ. ಬಾಲ್ ಆ ಕಡೆಗೆ ಹೋಗುತ್ತಾ ಆ ಕಡೆಗೆ, ಬಾಲನ್ನ ರಿಸೀವ್ ಮಾಡ್ಕೊಳ್ಳೋಕೆ, ಬಾಲನ್ನು ತಗೊಳ್ಳೋದಕ್ಕೆ ಸುಮ್ಮನೆ ಓಡ್ತಲೇ ಇರಬೇಕಾಗುತ್ತೆ. ಅದಕ್ಕೆ ಆಟಗಾರನಿಗೆ ಏನು ಅತ್ಯವಶ್ಯಕಬೇಕು ಅಂದ್ರೆ ಕಷ್ಟ ಸಹಿಷ್ಣುತೆ. ಕಷ್ಟ ಸಹಿಷ್ಣುತೆ ಹೆಸರಲ್ಲಿ ಇದೆ. ಎಷ್ಟೇ ಕಷ್ಟ ಬಂದರೂ ಸಹಿಸಿಕೊಳ್ಳುವ ಶಕ್ತಿ. ನನಗೆ ಸುಸ್ತಾಗ್ತು ಅಂತ ನಿಂತ್ಕೊಳ್ಳಲ್ಲ ಅವರು, ನನಗೆ ಕಾಲು ನೋಯ್ತೈತೆ ಅಂತ ನಿಂತ್ಕೊಳ್ಳಲ್ಲ. ಆದರೂ ಕೂಡ ಕಷ್ಟಪಟ್ಟು ಅದನ್ನ ಸುಧಾರಿಸ್ಕೊಂಡು ಆಟದಲ್ಲಿ ಮುನ್ನುಗ್ಗೋದು. ಅದಕ್ಕೆ ನಾವು ಕಷ್ಟ
ಪ್ರತಿಯೊಬ್ಬ ಆಟಗಾರರಿಗೂ ಕೂಡ ಯಾವುದೇ ಆಟ ಹಾಕಿ ಅಂತಲ್ಲ, ಎಲ್ಲ ಆಟದಲ್ಲೂ ಕೂಡ ಕಷ್ಟ ಸಹಿಷ್ಣುತೆ ಗುಣ ಇರಬೇಕು. ಪ್ರಮುಖವಾಗಿ ಯಾರಲ್ಲಿ ಹೆಚ್ಚಾಗಿರುತ್ತೋ ಅವರು ಯಶಸ್ಸು ಕಾಣಲು ಸಾಧ್ಯ. ಎದುರಾಳಿಗಳ ಚಲನವಲನಗಳಿಗೆ ಅನುಗುಣವಾಗಿ ಚೆಂಡಿನ ಜೊತೆಗೆ ದಿಕ್ಕನ್ನು ಬದಲಾಯಿಸುವ ಅವಶ್ಯಕತೆ ಇರುವುದರಿಂದ ಚಪಲತೆ ಅವಶ್ಯಕವಾಗಿದೆ. ಅಂದ್ರೆ ಚಪಲತೆ ಅಂದ್ರೆ ಎದುರಾಳಿಗಳ ಚಲನವಲನಗಳ ಮೇಲೆ ನಿಗಾ, ಅನುಗುಣವಾಗಿ ಚೆಂಡನ್ನ ದಿಕ್ಕನ್ನು ಬದಲಾಯಿಸುವುದು. ಅಂದ್ರೆ ಎದುರಾಳಿ ತಂಡವರು ಅಲ್ಲ ಬದನೆ ಎದುರಿಗೂ ಬದನೆ, ನಿಮ್ ತಂಡ ಆಟಗಾರ ಅವರ ಮಧ್ಯದಾಗ ಹಿಂದಿನ ಹೋಗೋದರೆ ಅವರನ್ನ ತಪ್ಪಿಸಿಕೊಂಡು ಆಡ್ಬೇಕಲ್ಲ, ಆ ಕಡೆಗೆ ಈ ಕಡೆಗೆ ಸರಿಸಲ್ಕೊಂಡು. ಅದಕ್ಕೆ ಮುಖ್ಯವಾಗಿ ಚಪಲತೆ ಅವಶ್ಯಕವಾಗಿ ಬೇಕು. ಅಂದ್ರೆ ಚಪಲತೆ ಅಂದ್ರೆ ಹತ್ತಿರದಿಂದ ಸರಿದಾಡುವ ಕಲೆ. ಈ ಕಡೆ ಹೋಗ ಮಾಡೋದು, ಈ ಕಡೆಗೆ ಹೋಗೋದು, ಈ ಕಡೆಗೆ ಹೋಗ ಮಾಡೋದು, ಮತ್ತೆ ಆ ಕಡೆಗೆ ಹೋಗೋದು, ತಪ್ಪಿಸಿಕೊಂಡು ಹೋಗೋದು. ಅದಕ್ಕೆ ಏನಂತೀವಿ ನಾವು? ಚಪಲತೆ. ತಪ್ಪಿಸಿಕೊಳ್ಳುವ ವಿಧಾನಕ್ಕೆ ನಾವು ಚಪಲತೆ ಅಂತೇಳಿ ಕರಿತೀವಿ. ಇನ್ನ ಚೆಂಡನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಹೆಚ್ಚಿನ ಸಾಮರ್ಥ್ಯದ ಕಣ್ಣು, ಕೈ, ಕಾಲುಗಳ ಸಂಯೋಜನೆ ಅವಶ್ಯಕ. ಅಂದ್ರೆ ಈ ಚೆಂಡನ್ನ ನಮ್ಮ ನಿಯಂತ್ರಣದಲ್ಲಿ ನಾವು ಹೆಚ್ಚಿನ ಸಮಯ ಇಟ್ಕೋಬೇಕು ಅಂದ್ರೆ ಆಟ ಆಡಬೇಕಾದ ಸಂದರ್ಭದಲ್ಲಿ ಬಹಳ ಕಷ್ಟ ಆದ್ರೂ ನಮ್ಮ ಕಣ್ಣು, ಕೈ, ಕಾಲುಗಳ ಸಂಯೋಜನೆ ಬಹಳಷ್ಟು ಮುಖ್ಯವಾಗಿರುತ್ತೆ, ಅವಶ್ಯಕವಾಗಿರುತ್ತೆ. ಅಂದ್ರೆ ನಮ್ಮ ಕಣ್ಣು, ಕೈ, ಕಾಲು ಈ ಮೂರು ಕೂಡ ಬಹಳ ಸೂಕ್ಷ್ಮವಾಗಿ ಕೆಲಸ ಮಾಡ್ತಿರ್ಬೇಕು. ಬಾಲ್ ನನ್ನ ಕಡೆನೆ, ನಾನು ಅಲ್ಲಿ ಹೋದ್ರು ಕೂಡ ನನ್ನ ಹತ್ರನೇ ಸುಂದಾಡ್ತಿರ್ಬೇಕು. ಬಾಲು ಅದು ಬೇರೆ ಕಸ್ಕೋಬಾರ್ದು, ತಕ್ಕೋಬಾರ್ದು ಅನ್ನೋ ಇರಬೇಕು. ಅಂದ್ರೆ ಕೈ, ಕಾಲು, ನಮ್ಮ ಕಣ್ಣುಗಳು ಬಹಳ ಸೂಕ್ಷ್ಮತೆಯಿಂದ ಕೆಲಸ ಮಾಡಬೇಕು. ಅದರ ಸಂಯೋಜನೆ ಕೂಡ ಬಹಳಷ್ಟು ಇರಬೇಕಾಗುತ್ತೆ. ಇಲ್ಲ ಚೆಂಡನ್ನು ಸಮರ್ಪಕವಾಗಿ ಪಾಸ್ ನೀಡಲು ಹಾಗೂ ಗೋಲನ್ನು ಗಳಿಸಲು ನಿಖರತೆ ಅವಶ್ಯಕ. ಅಂದ್ರೆ ಚೆಂಡನ್ನು ಸಮರ್ಪಕವಾಗಿ ನಾವು ಒಬ್ಬರಿಗೊಬ್ಬರಿಗೆ ಪಾಸ್ ಕೊಡ್ಬೇಕಾದ್ರೆ, ಗೋಲನ್ನು ಗಳಿಸಬೇಕಾದ್ರೆ ನಿಖರತೆ ಬಹಳಷ್ಟು ಅವಶ್ಯಕ. ಅಂದ್ರೆ ಈ ಏನಾಗುತ್ತಪ್ಪ ಅಂದ್ರೆ ಪಾಸ್ ಕೊಡಲು ಮತ್ತು ಗೋಲನ್ನು ಗಳಿಸಲು ನಿಖರತೆ ಬಹಳಷ್ಟು ಮುಖ್ಯ. ನಾನು ನಾಟಕ ಅಲ್ಲದೇ ಕಾವೇರಿ ಅಂತಂದ್ರೆ ಅವರಿಗೆ ಹೋಗಿ ನಾವು ಅಲ್ಲಿ 5 ಜನ ಬೇರೆ ಆಟಗಾರರು ಅಡ್ಡ ಬಂದಿರ್ತಾರೆ, ಅವ್ರು ಬಾಲ್ ಹೋಗಿ ಪಾಸ್ ಕೊಡ್ಬೇಕು ಅಂತಂದ್ರೆ ಬಹಳಷ್ಟು ನಿಖರವಾಗಿರ್ಬೇಕು. ಗೊತ್ತಾಯ್ತಾ? ಅಷ್ಟು ನಿಖರತೆಯನ್ನ ಗಳಿಸಬೇಕು. ಮತ್ತು ಗೋಲನ್ನು ಗಳಿಸಬೇಕಾದ್ರೂ ನೀವು ಬಾಲಿನ ಮೇಲೆ ನಿಯಂತ್ರಣ ಹೊಂದಿರಬೇಕು, ನಿಖರತೆಯನ್ನು ಹೊಂದಿರಬೇಕು. ಆಗ ಮಾತ್ರ ಸಾಧ್ಯ ಗೆಲ್ಲಲು. ಇನ್ನ ಸಹ ಆಟಗಾರರಿಂದ ಚೆಂಡನ್ನು ಪಡೆಯಲು ಮತ್ತು ಎದುರಾಳಿಗಳಿಂದ ವಂಚಿಸಿ ಕ್ಷಣಾರ್ಧದಲ್ಲಿ ಚೆಂಡನ್ನು ಪಾಸ್ ನೀಡಲು ಅಥವಾ ಎದುರಾಳಿಗಳಿಂದ ಚೆಂಡನ್ನು ಕಸಿಯಲು ವೇಗದ ಅವಶ್ಯಕತೆ ಇರುತ್ತದೆ. ವೇಗ ಇಲ್ಲಿ ಬಹಳಷ್ಟು ಮುಖ್ಯವಾಗಿ ಕೆಲಸ ಮಾಡುತ್ತೆ. ನಾವು ಎಷ್ಟು ವೇಗವಾಗಿ ನೋಡ್ತೀವಿ, ನಾವು ಎಷ್ಟು ವೇಗವಾಗಿ ಗುರಿಯನ್ನು ತಲುಪ್ತೀವಿ. ನಮ್ಮ ಆಟಗಾರರಿಗೆ ಪಾಸ್ ಕೊಡೋಕ್ಕಾಗಲಿ, ಗೋಲನ್ನು ಹೊಡೆಯೋದಕ್ಕಾಗಲಿ ವೇಗದ ಅವಶ್ಯಕತೆ ಬಹಳಷ್ಟು ಮುಖ್ಯವಾಗಿರುತ್ತೆ. ಗೊತ್ತಾಯ್ತಾ? ಕಷ್ಟ ಸಹಿಷ್ಣುತೆ ಮುಖ್ಯ. ಮೊದಲು ನಿಖರತೆ ಇರಬೇಕು, ಸಂಯೋಜನೆ ಇರಬೇಕು. ಅದೇ ರೀತಿಯಾಗಿ ವೇಗನೂ ಸಹ ಅಳವಡಿಸ್ಕೊಂಡಿರಬೇಕು. ಇವೆಲ್ಲವೂ ಕೂಡ ತಂತ್ರಗಳು. ಆ ತಂತ್ರಗಳು ಬರಬೇಕು ಅಂದ್ರೆ ಕಠಿಣ ಅಭ್ಯಾಸ ಮಾಡ್ತಿರ್ಬೇಕು. ಆಗಾಗ ಆಡ್ತಾ 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 ರಾಗ ಆಡ್ತಾ ಆಡ್ತಾ ರಾಗ ಚೆನ್ನಾಗಲ್ಲ. ಫಸ್ಟಿಗೆ ಆಡೋ ವಿದ್ಯೆ ಅಂದ್ರೆ ದಿನ ಆಡೋ ವಿದ್ಯಾ ಅಂತಾಳೆ, ಆಮೇಲೆ ಆಡ್ತಾ ಆಡ್ತಾ ರಾಗ ಒಳ್ಳೆ ರಾಗವಾಗಿ ಆಡ್ತಾರೆ, ಯಾರೇ ಆಗಿರಲಿ ಅಲ್ವಾ? ಹಂಗೆ ಆಡ್ತಾ ಆಡ್ತಾ ಆಟವೂ ಕೂಡ ಚೆನ್ನಾಗಿ ಮೂಡಿ ಬರುತ್ತೆ. ಇನ್ನ ಹಾಕಿ ಸ್ಟಿಕ್ ಅನ್ನು ಚಾಚಿ ಚೆಂಡನ್ನು ತಡೆಯುವ ಸಂದರ್ಭದಲ್ಲಿ ಯಾವುದೇ ನೈಪುಣ್ಯತೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮೈಮಣಿಕೆ ಅವಶ್ಯಕ. ಅಂದ್ರೆ ಹಾಕಿ ಸ್ಟಿಕ್ ಅನ್ನ ಚಾಚಿ ಹೋಗುವಂತ ಚೆಂಡನ್ನ ತಡೆಗಟ್ಟುವುದು, ತನ್ನಂತರ ಎಳ್ಕೊಳ್ಳೋದು, ಬಾಲನ್ನ ಎದುರಾಳಿಯ ಆಟಗಾರನಿಂದ ತನ್ನೆಡೆಗೆ ತಕ್ಕೊಳ್ಳೋದು, ಅವಕ್ಕೆಲ್ಲ ಏನ್ ಬೇಕು ಅಂದ್ರೆ ವಿಶೇಷ ಮೈಮಣಿತ ಅಗತ್ಯ. ಮೈಮಣಿತ ಮೀನ್ಸ್ ಏನು? ಫ್ಲೆಕ್ಸಿಬಲ್. ಬಾಲ್ ಆ ಕಡೆಗೆ ಹೋದ್ರೆ ಆ ಕಡೆಗೆ ಬೆಂಡ್ ಆಗುವಂತ ಸಾಮರ್ಥ್ಯ, ಆ ಕಡೆಯಿಂದ ಈ ಕಡೆಗೆ ಹೋದ್ರೆ ಮತ್ತೆ ಈ ಕಡೆಗೆ ಚಲನುವಂತ ಸಾಮರ್ಥ್ಯ. ಬಾಲ್ ಆ ಕಡೆಗೆ ಹೋದ್ರೂ ಕೂಡ ನಿಮ್ಮ ದೇಹದ ಚಲನೆ ಆಗ್ತಾ ಇರ್ಬೇಕು ಎಲ್ಲಾ ದಿಕ್ಕಿಗೂ. ಅದಕ್ಕೆ ನಾವು ಮೈಮಣಿತ ಅಂತ ಹೇಳಿ ಕರಿತೀವಿ. ಇನ್ನ ಆಟಗಾರನಿಗೆ ಉತ್ತಮ ಪ್ರತಿಕ್ರಿಯಾ ವೇಗ ಅವಶ್ಯಕ. ಪ್ರತಿಕ್ರಿಯಾ
ಆಟಗಾರರಿಗೆ ಉತ್ತಮ ಪ್ರತಿಕ್ರಿಯಾ ವೇಗ ಅವಶ್ಯಕ. ಅಂದ್ರೆ ಕ್ರಿಯೆಗೆ ಪ್ರತಿಕ್ರಿಯಾ ಅಂದ್ರೆ ಏನಪ್ಪ ಪ್ರತಿಕ್ರಿಯೆ ವೇಗ? ನಿಮ್ಮ ಆಟಗಾರನು ನಿಮಗೆ ಪಾಸ್ ಅನ್ನು ಕೊಡಲು ಬಾಲನ್ನು ಹಾಕ್ತಾನೆ, ಅವನು ಕ್ರಿಯೆ ಮಾಡ್ಬಿಡೋದು ಅಂತ ತಗೊಳ್ಳೋದು ನಿನ್ ಜವಾಬ್ದಾರಿ. 4 ಜನ ಇಬ್ರು ಬರ್ತಾರೆ, 3 ಬರ್ತಾರೆ, ಬೇರೆಯವರು, ಅದನ್ನ ಹೆಂಗ್ ತಗತ್ತಿ? ಅದು ನಿನ್ನ ತಂತ್ರಗಾರಿಕೆ. ಕ್ರಿಯೆಗೆ ನೀನು ಪ್ರತಿಕ್ರಿಯೆಯನ್ನು ಕೊಡಬೇಕು, ಆವಾಗ ಅಲ್ಲಿ ಆಟ ಯಶಸ್ಸು ಕಾಣುತ್ತೆ. ಅವೆಲ್ಲ ಚಟುವಟಿಕೆಗಳು ಆಟಗಾರರಿಗೆ ಮೈಗೂಡಿಸ್ಕೊಂಡಿರಬೇಕು. ಇದೊಂದೇ ಆಟ ಅಂತಲ್ಲ, ಈ ಗುಣಲಕ್ಷಣಗಳು ಎಲ್ಲಾ ಆಟಕ್ಕೂ ಸಂಬಂಧಪಡ್ತವೆ. ನೀವು ಖೋಖೋ ಆಡಿದ್ರು ಅಷ್ಟೇ, ಕಬಡ್ಡಿ ಆಡಿದ್ರು ಅಷ್ಟೇ, ವಾಲಿಬಾಲ್ ಆಡಿದ್ರು ಅಷ್ಟೇ, ಎಲ್ಲಾ ಗೇಮ್ಗಳಿಗೂ, ಕಬಡ್ಡಿ ಆಡಿದ್ರು ಅಷ್ಟೇ, ಎಲ್ಲಾ ಗೇಮ್ಗಳಿಗೂ ಕೂಡ ಏನು ತಂತ್ರಗಾರಿಕೆಗಳು ಅಳವಡಿಸ್ಕೊಂಡ್ರೆ ಗೆಲ್ಲೋದು ಬಹಳಷ್ಟು ಸನಿಹವಾಗುತ್ತೆ. ಇನ್ನ ಹಾಕಿ ಪಂದ್ಯಾವಳಿಗಳು ಯಾವ್ಯಾವ ನಡೀತವೆ ಅನ್ನೋದನ್ನ ನೋಡೋಣ ಮಕ್ಕಳೇ. ಹಾಕಿ ವಿಶ್ವಕಪ್ ನೋಡ್ರಿ, ಎಲ್ಲಾ ಕ್ರೀಡೆಗಳಿಗೂ ವಿಶ್ವಕಪ್ ಅನ್ನ ಆಯೋಜನೆ ಮಾಡ್ತಾರೆ, ನಡೆಸ್ತಾರೆ ಅಲ್ವಾ. ವಿಶ್ವಕಪ್ ಹೆಸರಲ್ಲೇ ವಿಶ್ವವನ್ನೇ ಗೆದ್ದೀವಿ ಅನ್ನೋ ಒಂದು ಅರ್ಥ. ಅಂದ್ರೆ ವಿಶ್ವದಲ್ಲಿ ಏನು ಬಲಿಷ್ಠ ತಂಡಗಳದವ ಅದರ ಜೊತೆ ಸೆಣಸಾಡಿ ಗೆದ್ರೆ ವಿಶ್ವದಲ್ಲಿ ನಾವೇ ಮೊದಲು, ನಾವೇ ಜಯಶಾಲಿಗಳು ಅಂತ ತೋರ್ಸೋದಕ್ಕೆ ಅದೊಂದು ವಿಶ್ವಕಪ್. ಈ ಪರೀಕ್ಷೆಯಲ್ಲಿ ನೀವು ಅಂಕಗಳು ಯಾರು 100ಕ್ಕೆ 100 ಹೈಯೆಸ್ಟ್ ಓದಿರ್ತಾರೋ ಎಲ್ಲರಿಗಿನ ನಾನೇ ಫಸ್ಟ್ ಅಂತ ತೋರಿಸ್ತಿರಲ್ಲ, ಹಂಗೆ ಕ್ರೀಡೆಯಲ್ಲಿ ಎಲ್ಲ ತಂಡಗಳಿಗಿನ ನಾವು ಗೆದ್ದಿದ್ದೀವಿ, ನಮ್ದೇ ಮೊದಲನೇ ತಂಡ ಅನ್ನು ತೋರಿಸುವ ಒಂದು ಕಪ್ ವಿಶ್ವಕಪ್ ಅಂತೇಳಿ ಕರಿತೀವಿ. ಹಾಕಿಯಲ್ಲಿ ವಿಶ್ವಕಪ್ ಪಂದ್ಯಾಟವು 1971ರಲ್ಲಿ ಪ್ರಾರಂಭಗೊಂಡಿದ್ದು. ವಿಶ್ವಕಪ್ ಪಂದ್ಯ ಎಷ್ಟರಲ್ಲಿ ಪ್ರಾರಂಭ ಆಯಿತು? 1971ರಲ್ಲಿ ವಿಶ್ವಕಪ್ ಹಾಕಿ ಆಟ ಪ್ರಾರಂಭ ಆಗುತ್ತೆ. ಇದನ್ನು ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟವು FIH ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ಹಾಕಿ ಕೂಟ, ಫೆಡರೇಷನ್ ಇಂಟರ್ನ್ಯಾಷನಲ್ ಹಾಕಿ ಅಂತೇಳಿ FIH ಅಂದ್ರೆ ಅರ್ಥ ಆಯ್ತಾ? ಆಯಿಸುತ್ತದೆ. ಹಾಕಿಯಲ್ಲಿ ಇದು ವಿಶ್ವ ಪಂದ್ಯಾಟವೆನಿಸಿದೆ. 2 ಒಲಿಂಪಿಕ್ಸ್ ನ ಮಧ್ಯದಲ್ಲಿ 4 ವರ್ಷಕ್ಕೊಮ್ಮೆ ವಿಶ್ವಕಪ್ ಹಾಕಿಯನ್ನು ನಡೆಸಲಾಗುತ್ತದೆ. ನೋಡ್ರಿ, 2 ಒಲಿಂಪಿಕ್ಸ್ ನ ಮಧ್ಯ ಭಾಗದಲ್ಲಿ 4 ವರ್ಷಗಳಿಗೊಮ್ಮೆ. ಒಲಿಂಪಿಕ್ಸ್ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ? 4 ವರ್ಷಗಳಿಗೊಮ್ಮೆ. ಆ 4 ವರ್ಷಗಳಿಗೊಮ್ಮೆ ನಡೆಯುವಂತ ಒಲಿಂಪಿಕ್, ಮೊದಲನೇ ಒಲಿಂಪಿಕ್ ಮತ್ತೆ ನೆಕ್ಸ್ಟ್ ನಡೆಯುವಂತ ಒಲಿಂಪಿಕ್ 4 ವರ್ಷ ಆಗೋಗಿತ್ತು. ಅದರ ಮಧ್ಯ ಅಂದ್ರೆ ಮಧ್ಯದ 2 ವರ್ಷ ಏನಿರಲ್ಲ, ಆ 4 ವರ್ಷದ ಮಧ್ಯದಲ್ಲಿ 2ನೇ ವರ್ಷದಲ್ಲಿ ಇದನ್ನ 2 ವರ್ಷ ಮುಗಿಯುವ ಸಂದರ್ಭದಲ್ಲಿ ಹಾಕಿ ಒಲಿಂಪಿಕ್ ವಿಶ್ವಕಪ್ ನ ಆಡಿಸ್ತಾರೆ. ಅವಾಗ ಇದು ಕೂಡ 4 ವರ್ಷಗಳಿಗೊಮ್ಮೆ ವಿಶ್ವಕಪ್ ಆಗುತ್ತೆ, ಒಲಿಂಪಿಕ್ಸ್ ಕೂಡ 4 ವರ್ಷಗಳಿಗೊಮ್ಮೆ ಆಗುತ್ತೆ. ಇನ್ನ ಒಲಿಂಪಿಕ್ಸ್ 1908ರಲ್ಲಿ ಲಂಡನ್ ಒಲಿಂಪಿಕ್ಸ್ ನಲ್ಲಿ ಪುರುಷರ ಹಾಕಿ ಪಂದ್ಯಾಟವನ್ನು ಪರಿಚಯಿಸಲಾಯಿತು. ಅಂದ್ರೆ ಒಲಿಂಪಿಕ್ಸ್ ನಲ್ಲಿ ಯಾವಾಗ ಹಾಕಿ ಸ್ಥಾನವನ್ನು ಪಡಿತಪ್ಪ ಅಂದ್ರೆ 1908 ಲಂಡನ್ ಒಲಿಂಪಿಕ್ಸ್. 1908ರಲ್ಲಿ ಒಲಿಂಪಿಕ್ಸ್ ನಡೆಸ್ತಾರೆ. ಯಾರು? ಲಂಡನ್ ನಲ್ಲಿ. ಆ ಲಂಡನ್ ನಲ್ಲಿ ಮೊದಲ ಬಾರಿಗೆ ಪುರುಷರ ಹಾಕಿಯನ್ನ ಅಲ್ಲಿ ಆಡಿಸ್ತಾರೆ, ಹಾಕಿ ಆಟವನ್ನ ಪ್ರವೇಶ ಕೊಡ್ತಾರೆ ಆಡೋದಕ್ಕೆ. 1980ರಲ್ಲಿ ಮಾಸ್ಕೋ ಒಲಿಂಪಿಕ್ಸ್ ನಲ್ಲಿ ಮೊದಲ ಬಾರಿಗೆ ಮಹಿಳೆಯರ ಹಾಕಿ ಪಂದ್ಯಾಟವನ್ನು ಪರಿಚಯಿಸಲಾಯಿತು. ಎಷ್ಟರಲ್ಲಿ? 1980ರಲ್ಲಿ ಮಾಸ್ಕೋ ಒಲಿಂಪಿಕ್ಸ್ ನಲ್ಲಿ. ಅವಾಗ ಮಹಿಳೆಯರಿಗೆ ಅವಕಾಶ ಕೊಡ್ತಾರೆ. 1908ರಲ್ಲಿ ಪುರುಷರಿಗೆ, ಎಲ್ಲಿ? ಲಂಡನ್ ಒಲಿಂಪಿಕ್ಸ್ ನಲ್ಲಿ. ಅದಾದ ನಂತರ ಮಹಿಳೆಯರಿಗೆ 1980ರಲ್ಲಿ ಮಾಸ್ಕೋ ಒಲಿಂಪಿಕ್ಸ್ ನಲ್ಲಿ ಮಹಿಳೆಯರಿಗೆ ಆಟವನ್ನ ಪರಿಚಯಿಸುತ್ತಾರೆ. 1976ರಲ್ಲಿ ಮಾಂಟ್ರಿಯಲ್ ಒಲಿಂಪಿಕ್ಸ್ ನಲ್ಲಿ ಕೃತಕ ಅಂಗಳದಲ್ಲಿ ಹಾಕಿ ಪಂದ್ಯಾಟವನ್ನು ಮೊದಲ ಬಾರಿಗೆ ನಡೆಸಲಾಯಿತು. ಇನ್ನ 1976ರಲ್ಲಿ ಏನ್ ಮಾಡ್ತಾರೆ? ಮಾಂಟ್ರಿಯಲ್ ಒಲಿಂಪಿಕ್ಸ್, ಮಾಂಟ್ರಿಯಲ್ ಅನ್ನೋ ಒಂದು ಜಾಗದಲ್ಲಿ ಒಲಿಂಪಿಕ್ಸ್ ನಡೆಯುತ್ತೆ. ಅಲ್ಲಿ ಕೃತಕ ಅಂಗಳ ಅಂದ್ರೆ ಅವಾಗೆಲ್ಲ ಮಣ್ಣಿನ ಮೇಲೆ, ಹುಲ್ಲಿನ ಮೇಲೆ ಆಡಿಸ್ತಿದ್ರು. ಹುಲ್ಲು ಇಟ್ಬಿಟ್ಟು ಹುಲ್ಲು ಬೆಳೆದ್ರೆ ಆಡಕ್ ಬರುತ್ತಾ? ಬರಲ್ಲ ತಾನೆ. ಆ ಆಟಕ್ಕೆ ಎಷ್ಟು ಬೇಕಾ ಅಷ್ಟೇ ಪ್ರಮಾಣದ ಅಂದ್ರೆ ಹುಲ್ಲು ಗ್ರೌಂಡ್ ತುಂಬಾ ಇರಬೇಕು. ಅದನ್ನ ಈ ಮಿಷನರಿ ಸಹಾಯದಿಂದ ಕೆಲವು ಗಾರ್ಡನ್ ಹುಲ್ಲು ಕಟ್ ಮಾಡ್ತಿರ್ತಾರೆ, ನೋಡಿದಾಗ ಅವ್ರಿಗೆ ಎಷ್ಟು 1 ಇಂಚ್ ಎತ್ತರ ಬೇಕಾ, ಅರ್ಧ ಇಂಚ್ ಎತ್ತರ ಬೇಕಾ, ಅಷ್ಟಕ್ಕೆ ಅವ್ರು ಕಟ್ ಮಾಡ್ತಾರೆ. ಆ ರೀತಿಯ ಇದರಲ್ಲಿ ಆಡ್ಸೋರು. ಆದ್ರೆ ಈ 1976ರಲ್ಲಿ ಮಾಂಟ್ರಿಯಲ್ ಒಲಿಂಪಿಕ್ಸ್ ನಲ್ಲಿ ಒಂದು ಕೃತಕ ಅಂಗಳ ಅಂದ್ರೆ ಮ್ಯಾಟ್
ಅಂತಲ್ಲ, ಆ ಮ್ಯಾಟ್ ತರ ಅಂಕಣವನ್ನ ತಯಾರಿಸಿ ಕೋರ್ಟನ್ನು ತಯಾರಿಸಿ ಅದರಲ್ಲಿ ಈ ಹಾಕಿಯನ್ನ ಆಟ ಆಡಿಸ್ತಾರೆ. ಹಾಕಿಗೆ ಅಂತಾರಾಷ್ಟ್ರೀಯ ಸಂಘಟನೆ ಇಲ್ಲದ ಕಾರಣ 1924ರಲ್ಲಿ ಪ್ಯಾರಿಸ್ ಒಲಿಂಪಿಕ್ ನಿಂದ ಹಾಕಿಯನ್ನ ಬಿಡಲಾಯಿತು. ನೋಡ್ರಿ, ಹಾಕಿಗೆ ಅಂತಾರಾಷ್ಟ್ರೀಯ ಸಂಘಟನೆ, ಯಾವುದೇ ಕ್ರೀಡೆಗೆ ಅಂತಾರಾಷ್ಟ್ರೀಯ ಸಹಕಾರ ಇರಬೇಕು. ಸಂಘಟನೆಗಳು ಬಹಳಷ್ಟು ಮುಖ್ಯ. ಆ ಸಂಘ ಇಲ್ಲ ಅಂದ್ರೆ ಏನಾಗುತ್ತೆ, ಅದಕ್ಕೆ ಬಲ ಇರಲ್ಲ. ಆ ಸಂಘ ಇಲ್ಲದ ಕಾರಣ ಮತ್ತೆ ಈ 1924ರ ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಹಾಕಿ ಆಟವನ್ನು ಮತ್ತೆ ಹೊರಗಿಡ್ತಾರೆ, ಆಡ್ಸಲ್ಲ, ಬೇಡ ಅಂತ. ಅದೇ ವರ್ಷ ಪ್ಯಾರಿಸ್ ನಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಇಂಟರ್ನ್ಯಾಷನಲ್ FIH ಸ್ಥಾಪನೆ ಆಯಿತು. ನೋಡ್ರಿ, ಪ್ಯಾರಿಸ್ ನಲ್ಲಿ ತೆಗೆದಾಕಿದ್ರಿಂದ ಅದೇ ಪ್ಯಾರಿಸ್ ನಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಸ್ಥಾಪನೆ ಮಾಡ್ತಾರೆ. ನಮ್ದು ಸಂಘ ಇಲ್ಲ, ಅದಕ್ಕೋಸ್ಕರ ಈ ತರ ತೆಗೆದುಬಿಟ್ರು ಅಂತ ಹೇಳಿ ನಾವು ಫಸ್ಟ್ ಸಂಘಟನೆ ಸಂಘ ಮಾಡ್ಕೋಬೇಕು ಅಂತ ಅದೇ ಪ್ಯಾರಿಸ್ ನಲ್ಲೇ ಹಾಕಿ ಒಂದು ಸಂಘವು ಅಸ್ತಿತ್ವಕ್ಕೆ ಬರುತ್ತೆ. 1928ರಲ್ಲಿ ಆಮ್ಸ್ಟರ್ಡಾಮ್ನಲ್ಲಿ ಒಲಿಂಪಿಕ್ಸ್ ನಂತರ ಪುರುಷರ ಹಾಕಿ ಪಂದ್ಯಾಟವು ಒಲಿಂಪಿಕ್ಸ್ ನಲ್ಲಿ ಶಾಶ್ವತವಾಗಿ ಉಳಿಯಿತು. ಮತ್ತೆ ಪುನಃ 1928ರಲ್ಲಿ ಆಮ್ಸ್ಟರ್ಡಾಮ್ ಅನ್ನುವ ಒಂದು ನಗರದಲ್ಲಿ ಒಲಿಂಪಿಕ್ಸ್ ನೆರವೇರುತ್ತೆ. ಅದರಲ್ಲಿ ಈ ಪುರುಷರ ಹಾಕಿ ಪಂದ್ಯಾಟವನ್ನು ಸೇರ್ಪಡೆಗೊಳಿಸಿದರೆ ಅದು ಶಾಶ್ವತವಾಗಿ ಒಲಿಂಪಿಕ್ ನಲ್ಲಿ ಉಳಿಯುತ್ತೆ. ಅಂದ್ರೆ ಅಲ್ಲಿ ಯಾವಾಗಲೂ ಕೂಡ ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಲಿಂಪಿಕ್ ನಲ್ಲಿ ಹಾಕಿ ಆಟ ಸ್ಥಾನ ಪಡೆದಿದೆ. ಇನ್ನ ಚಾಂಪಿಯನ್ಸ್ ಟ್ರೋಫಿ 1978ರಲ್ಲಿ ಪಾಕಿಸ್ತಾನದ ಏರ್ ಮಾರ್ಷಲ್ ನೂರ್ ಖಾನ್ ಅವರು ಪುರುಷರಿಗಾಗಿ ಚಾಂಪಿಯನ್ಸ್ ಟ್ರೋಫಿಯನ್ನು ಪ್ರಾರಂಭಿಸಿದರು. ಇದು ಚಾಂಪಿಯನ್ಸ್ ಟ್ರೋಫಿ ಎಲ್ಲಿ ಪ್ರಾರಂಭ ಆಯಿತು ಅಂದ್ರೆ 1978ರಲ್ಲಿ ಪಾಕಿಸ್ತಾನದ ಏರ್ ಮಾರ್ಷಲ್ ನೂರ್ ಖಾನ್ ಅನ್ನೋ ಒಂದು ವ್ಯಕ್ತಿ ಈ ಪಾಕಿಸ್ತಾನದಲ್ಲಿ 1978ರಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನ ಪ್ರಾರಂಭಿಸ್ತಾರೆ. ಇದು ಟ್ರೋಫಿ ನಾವು ಆಡಿಸಬೇಕು ಈ ಹಾಕಿ ಪರವಾಗಿ ಅಂತ. 1987ರಲ್ಲಿ ಮಹಿಳಾ ಚಾಂಪಿಯನ್ಸ್ ಟ್ರೋಫಿ ಕೂಡ ಪ್ರಾರಂಭವಾಗುತ್ತೆ. 78ರಲ್ಲಿ ಪುರುಷರ ಚಾಂಪಿಯನ್ಸ್ ಟ್ರೋಫಿ ಮತ್ತೆ 1987ರಲ್ಲಿ ಮಹಿಳೆಯರ ಚಾಂಪಿಯನ್ಸ್ ಟ್ರೋಫಿ. ಈ ಪಂದ್ಯಾಟಕ್ಕೆ 6 ತಂಡಗಳು ಸೇರ್ಪಡೆಗೊಳ್ಳುತ್ತವೆ. ಅಂದ್ರೆ ಒಟ್ಟು 6 ತಂಡಗಳ ಸೇರ್ಪಡೆ ಆಗ್ತವೆ ಈ ಟ್ರೋಫಿಗೆ ಆಡಕ್ಕೆ. ಆದರೆ ಮೊದಲನೇ ವರ್ಷ 7 ತಂಡಗಳು, ಎರಡನೇ ವರ್ಷದಲ್ಲಿ 7 ತಂಡಗಳು ಮತ್ತು 1987ರಲ್ಲಿ 8 ತಂಡಗಳು ಪಾಲ್ಗೊಂಡಿದ್ದವು. ಅಂದ್ರೆ ಮೊದಲು ಮತ್ತು ಎರಡನೇ ಬಾರಿ ಆಡಿಸಿದಾಗ 7 ತಂಡಗಳು ಪ್ರಾರಂಭವಾಗಿದ್ದವು. ತದನಂತರ 1987ರಲ್ಲಿ ಆಡಿಸಬೇಕಾದ್ರೆ 8 ತಂಡಗಳು ಅದಕ್ಕೆ ಭಾಗವಹಿಸುತ್ತವೆ. ಚಾಂಪಿಯನ್ಸ್ ಟ್ರೋಫಿಗೆ ಸೇರ್ಪಡೆಗೊಳ್ಳುವ ತಂಡಗಳು ಈ ರೀತಿವೆ. ಯಾವ ತಂಡದ ಚಾಂಪಿಯನ್ಸ್ ಟ್ರೋಫಿಯನ್ನ ಆಡ್ತವೆ ಅನ್ನೋದನ್ನ ನಾವು ನೋಡೋಣ. ಚಾಂಪಿಯನ್ಸ್ ಟ್ರೋಫಿ ನಡೆಸುವ ದೇಶ ಅಂದ್ರೆ ಯಾರು ಚಾಂಪಿಯನ್ಸ್ ಟ್ರೋಫಿ ನಡೆಸ್ತಾರೆ, ಆಯೋಜನೆ ಮಾಡ್ತಾರೆ, ಆ ದೇಶದ ಒಂದು ತಂಡ ಅಲ್ಲಿ ಭಾಗವಹಿಸುತ್ತೆ. ನಂತರ ಕಳೆದ ಬಾರಿ ಈ ಪಂದ್ಯವನ್ನು ಜಯಿಸಿದ ದೇಶ ಯಾರು ಹೋದ ವರ್ಷ ಚಾಂಪಿಯನ್ಸ್ ಟ್ರೋಫಿ ಗೆಲ್ಸಿರ್ತಾರೆ ಹೋದ ಬಾರಿ, ಆ ದೇಶನೂ ಕೂಡ ಅಲ್ಲಿ ಬಂದು ಭಾಗವಹಿಸುತ್ತೆ. ಇತ್ತೀಚೆಗೆ ನಡೆದ ವಿಶ್ವಕಪ್ ಮತ್ತು ಒಲಿಂಪಿಕ್ಸ್ ನಲ್ಲಿ ಉನ್ನತ ಶ್ರೇಣಿ ಪಡೆದ ಇತರ 3 ತಂಡಗಳು ಅಂದ್ರೆ ವಿಶ್ವಕಪ್ ನಲ್ಲಿ ಮತ್ತು ಒಲಿಂಪಿಕ್ಸ್ ನಲ್ಲಿ ಮೊದಲನೇ ಫೈನಲ್ಸ್ ಯಾರು ಆಡಿರ್ತಾರೆ, ಸೆಮಿಫೈನಲ್ಸ್ ಬಂದು ಯಾರು ಸೋತಿರ್ತಾರೆ ಅಂತ ತಂಡಗಳು ಕೂಡ ಇಲ್ಲಿ ಭಾಗವಹಿಸಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ. ಯಾಕೆಂದ್ರೆ ಈಗ ಆಯೋಜನೆ ಮಾಡಿದ ದೇಶ, ಯಾರು ಆಯೋಜನೆ ಮಾಡ್ತಾರೆ ಆಡ್ಸಕ್ಕೆ ಆ ದೇಶ, ಆಮೇಲೆ ಕೊನೆಯ ಬಾರಿ ಯಾರು ಗೆದ್ದಿರ್ತಾರಲ್ಲ ಚಾಂಪಿಯನ್ಸ್ ಟ್ರೋಫಿ ಆ ದೇಶನೂ ಬರುತ್ತೆ. ಒಲಿಂಪಿಕ್ಸ್ ನಲ್ಲಿ ಮತ್ತು ವಿಶ್ವಕಪ್ ನಲ್ಲಿ ಯಾರು ಚೆನ್ನಾಗಿ ಆಡಿರ್ತಾರೋ ಬಂದಿರ್ತಾರೆ. ಒಂದ್ ವೇಳೆ ಚೆನ್ನಾಗಿ ಆಡಿದ ದೇಶ, ಲಾಸ್ಟ್ ಟೈಮ್ ಗೆದ್ದಿರೋ ದೇಶ, ಆಯೋಜನೆ ಮಾಡಿದ ದೇಶನೇ ಒಲಿಂಪಿಕ್ಸ್ ನಲ್ಲಿ ವಿಶ್ವಕಪ್ ನಲ್ಲೂ ಕೂಡ ಗೆದ್ದಿತ್ತು ಅಂದ್ರೆ ಅವಾಗ ಅದರ ಹಿಂದಿನ ತಂಡಗಳು ಅಂದ್ರೆ ಸೆಮಿಫೈನಲ್ಸ್ ಯಾರು ಗೆದ್ದಿರ್ತಾರಲ್ಲ ಆ ತಂಡಗಳು ಕೂಡ ಅವನ್ನ ಸಿಗುತ್ತೆ ಇಲ್ಲಿ ಬರ ಕಾಣೋದು. ಮತ್ತೆ ವಿಶ್ವ ಚಾಂಪಿಯನ್ ಆದಂತಹ ತಂಡ, ವಿಶ್ವಕಪ್ ಯಾರು ಗೆದ್ದಿರ್ತಾರೋ ಆ ತಂಡನೂ ಕೂಡ ಇಲ್ಲಿ ಭಾಗವಹಿಸುತ್ತೆ. ಇನ್ನ ನಂತರ ಸುಲ್ತಾನ್ ಅಜ್ಲಾನ್ ಶಾ ಕಪ್, ಏಷ್ಯನ್ ಕ್ರೀಡಾಕೂಟ, ಕಿರಿಯರ ಹಾಕಿ ವಿಶ್ವಕಪ್, ಹೀಗೆ ಹಲವಾರು ರೀತಿಯ ಒಂದು ಹಾಕಿ ಕ್ರೀಡಾಕೂಟಗಳು ಈ ಟ್ರೋಫಿಗಳು ನಡೀತವೆ. ಇದರಲ್ಲಿ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಅನ್ನೋದನ್ನು ನೋಡೋಣ. ಇದು ಪ್ರತಿ ವರ್ಷ ಮಲೇಷ್ಯಾದಲ್ಲಿ ನಡೆಯುವ ಪಂದ್ಯಾಟವಾಗಿದೆ. ಅಂದ್ರೆ ಪ್ರತಿ ವರ್ಷನೂ ಕೂಡ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಎಲ್ಲಿ ನಡೆಯುತ್ತೆ ಅಂದ್ರೆ ಮಲೇಷ್ಯಾ ದೇಶದಲ್ಲಿ ಈ ಒಂದು ಟೂರ್ನಿ ನಡೆಯುತ್ತೆ, ಆಯೋಜನೆ ಮಾಡ್ತಾರೆ. 1983ರಲ್ಲಿ ಇದು 2 ವರ್ಷಗಳಿಗೊಮ್ಮೆ ನಡೆಯುವ ಸ್ಪರ್ಧೆಯಾಗಿ ಪ್ರಾರಂಭಗೊಂಡಿತು.
ವರ್ಷಗಳಿಗೊಮ್ಮೆ ಈ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಅನ್ನ ನಡೆಸೋರು. ಈ ಪಂದ್ಯಾಟವು ಜನಪ್ರಿಯ ಅಭಿವೃದ್ಧಿ ಹೊಂದಿದ್ದರಿಂದ ಪ್ರತಿ ವರ್ಷ ನಡೆಸಲಾಗುತ್ತದೆ. ಅಂದ್ರೆ ಅಷ್ಟೇ ಜನಪ್ರಿಯತೆ ಹೊಂದಿದ್ರಿಂದ 2 ವರ್ಷ ತೆಗೆದು ಪ್ರತಿ ವರ್ಷನೂ ಕೂಡ ಈ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಅನ್ನೋದನ್ನ ಆಡಿಸ್ತಾರೆ. ಸ್ಪರ್ಧೆಗೆ ಮಲೇಷಿಯಾದ 9ನೇ ರಾಜ ಸುಲ್ತಾನ್ ಅಜ್ಲಾನ್ ಶಾ ಅವರು ಹಾಕಿ ಪ್ಲೇಯರ್ ಆಗಿದ್ದರಿಂದ ಅವರ ಹೆಸರು ನೀಡಲಾಗಿದೆ. ಅಂದ್ರೆ ನೋಡ್ರಿ, ಮಲೇಷಿಯಾದ 9ನೇ ರಾಜ ಸುಲ್ತಾನ್ ಅಜ್ಲಾನ್ ಶಾ ಅವರು ಕೂಡ ಹಾಕಿ ಪ್ಲೇಯರ್ ಅಂತೆ. 9ನೇ ರಾಜ ಸುಲ್ತಾನ್ ಅಜ್ಲಾನ್ ಶಾ ಅವರಿಗೆ ಹಾಕಿ ಅಂದ್ರೆ ಬಹಳ ಇಷ್ಟ ಅಂತೆ. ಅದಕ್ಕೋಸ್ಕರ ಆ ಹೆಸರನ್ನ ಆ ಟ್ರೋಫಿಗೆ ಅವರ ಹೆಸರನ್ನೇ ಇಟ್ರು. ಏನಂತ ಇಟ್ರು? ಸುಲ್ತಾನ್ ಅಜ್ಲಾನ್ ಶಾ ಕಪ್. ಇನ್ನ ಏಷ್ಯನ್ ಕ್ರೀಡಾಕೂಟ. ಏಷ್ಯನ್ ಕ್ರೀಡಾಕೂಟವು 1958ರಲ್ಲಿ ಟೋಕಿಯೋ ಏಷ್ಯನ್ ಕ್ರೀಡಾಕೂಟದ ನಂತರ ಹಾಕಿಯನ್ನ ಈ ಕ್ರೀಡಾಕೂಟದಲ್ಲಿ ಆಯೋಜಿಸಲಾಗಿದೆ. ಅಂದ್ರೆ 1958ರ ಟೋಕಿಯೋ ಏಷ್ಯನ್ ಕ್ರೀಡಾಕೂಟದಲ್ಲಿ ಹಾಕಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾರೆ. 1982ರಲ್ಲಿ ನವದೆಹಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಮೊತ್ತ ಮೊದಲ ಬಾರಿಗೆ ಮಹಿಳೆಯರಿಗಾಗಿ ಹಾಕಿ ಪಂದ್ಯಾಟವನ್ನು ಕೂಡ ಆಯೋಜನೆಯನ್ನ ಮಾಡ್ತಾರೆ. ಇನ್ನ ಕಿರಿಯರ ಹಾಕಿ ವಿಶ್ವಕಪ್. ಈ ಪಂದ್ಯಾಟವನ್ನು ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಆಯೋಜಿಸುತ್ತದೆ. ಇಂಟರ್ನ್ಯಾಷನಲ್ ಏನು ಕಮಿಟಿ ಇದೆ ಅದು ಇದು ಆಯೋಜನೆ ಮಾಡುತ್ತೆ ಕಿರಿಯರ ಹಾಕಿ ವಿಶ್ವಕಪ್ ಅನ್ನು. ಈ ಪಂದ್ಯಾಟ ಆಡುವ ಆಟಗಾರರು 21 ವರ್ಷ ಪ್ರಾಯ ಮೀರಿರಬಾರದು. ಅಂದ್ರೆ 21 ವರ್ಷ ದಾಟಿದ ಆಟಗಾರರನ್ನ ಆಡಲ್ಲ. 21 ವರ್ಷದ ಒಳಗಿನ ಆಟಗಾರರೇ ಆಡಬೇಕು. ಈ ಪಂದ್ಯಾಟವು 4 ವರ್ಷಗಳಿಗೊಮ್ಮೆ ಆಯೋಜನೆ ಮಾಡ್ತಾರೆ. ಪ್ರತಿ 4 ವರ್ಷಗಳಿಗೊಮ್ಮೆ ಈ ಕಿರಿಯರ ಹಾಕಿ ವಿಶ್ವಕಪ್ ಅನ್ನ ಆಡಿಸ್ತಾರೆ. ನಂತರ 1989ರಲ್ಲಿ ಮಹಿಳೆಯರ ಹಾಕಿ ವಿಶ್ವಕಪ್ ಕೂಡ ಪ್ರಾರಂಭವಾಗುತ್ತದೆ. ಅಂದ್ರೆ 1982ರಲ್ಲಿ ಪುರುಷರಿಗಾಗಿ ವಿಶ್ವಕಪ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಮಹಿಳೆಯರಿಗೆ 1989ರಲ್ಲಿ ಅವರಿಗೂ ಸಹ ಈ ಕಿರಿಯರ ವಿಶ್ವಕಪ್ ಅನ್ನು ಪ್ರಾರಂಭ ಮಾಡ್ತಾರೆ. ಇನ್ನ ರಾಷ್ಟ್ರೀಯ ಪಂದ್ಯಾಟಗಳು ಅಂದ್ರೆ ಭಾರತದಲ್ಲಿ ನಡೆಯುವಂತ ರಾಷ್ಟ್ರೀಯ ಪಂದ್ಯಾಟಗಳು ಯಾವುವು ಅಂತೇಳಿ ನೋಡೋಣ. ಅಖಿಲ ಭಾರತ ಟೈಟಲ್ ಕಪ್ ಹಾಕಿ ಪಂದ್ಯಾಟ, ಇದು ಪಶ್ಚಿಮ ಬಂಗಾಳದಲ್ಲಿ ನಡೆಸ್ಕೊಡ್ತಾರೆ. ಅಖಿಲ ಭಾರತ ಎಂಸಿಸಿ ಮುರುಗಪ್ಪ ಚಿನ್ನದ ಕಪ್ ಹಾಕಿ ಪಂದ್ಯಾಟ, ಇದು ಚೆನ್ನೈನಲ್ಲಿ ನಡೆಸಿಕೊಡ್ತಾರೆ. ಅಖಿಲ ಭಾರತ ಗುರುಮಿತ್ ಸ್ಮರಣಾರ್ಥ ಹಾಕಿ ಪಂದ್ಯಾಟ, ಇದನ್ನ ಚಂಡೀಗಢದಲ್ಲಿ ನಡೆಸಿಕೊಡ್ತಾರೆ. ಅಖಿಲ ಭಾರತ ಸುಮಿತ್ ಸ್ಮರಣಾರ್ಥ ಹಾಕಿ ಪಂದ್ಯಾಟ, ಇದು ಜಲಂಧರ್ ರಾಜ್ಯದಲ್ಲಿ ನಡೆಸಿಕೊಡ್ತಾರೆ. ಅಖಿಲ ಭಾರತ ಛತ್ರಪತಿ ಶಿವಾಜಿ ಹಾಕಿ ಪಂದ್ಯಾಟ, ಇದು ನವದೆಹಲಿ, ನಮ್ಮ ದೇಶದ ರಾಜಧಾನಿಯಾದಂತಹ ನವದೆಹಲಿಯಲ್ಲಿ ನಡೆಸಿಕೊಡ್ತಾರೆ. ಇನ್ನು ಅಖಿಲ ಭಾರತ ಅಫ್ಘಾನ್ ಪಂದ್ಯಾಟ ಮುಂಬೈಯಲ್ಲಿ, ಅಂದ್ರೆ ಬಾಂಬೆ ಅಂತ ಹೇಳ್ತೀವಲ್ಲ ವಾಣಿಜ್ಯ ನಗರಿ, ಮುಂಬೈಯಲ್ಲಿ ನಡೆಸಿಕೊಡ್ತಾರೆ. ಅಖಿಲ ಭಾರತ ಬಾಂಬೆ ಗೋಲ್ಡ್ ಕಪ್ ಹಾಕಿ ಪಂದ್ಯಾಟ, ಇದು ಸಹ ಮುಂಬೈಯಲ್ಲೇ ನಡೆಯುತ್ತದೆ. ಅಖಿಲ ಭಾರತ ಉಬೈದುಲ್ಲಾ ಅಶಾ ಖಾನ್ ಗೋಲ್ಡ್ ಕಪ್ ಹಾಕಿ ಪಂದ್ಯಾಟ, ಇದನ್ನ ಭೋಪಾಲ್ನಲ್ಲಿ ನಡೆಸಿಕೊಡ್ತಾರೆ. ಇನ್ನು ಅಖಿಲ ಭಾರತ ಜವಾಹರ್ಲಾಲ್ ಹಾಕಿ ಪಂದ್ಯಾಟ, ಇದು ನವದೆಹಲಿಯಲ್ಲಿ ನಡೆಸಿಕೊಡ್ತಾರೆ. ಅಖಿಲ ಭಾರತ ಲಾಲ್ ಬಹದ್ದೂರ್ ಶಾಸ್ತ್ರಿ ಪಂದ್ಯಾಟ, ಇದು ಸಹ ನವದೆಹಲಿ ಅಲ್ಲೇ ಕೂಡ ಅದನ್ನು ನಡೆಸಿಕೊಡ್ತಾರೆ. ಇನ್ನ ಅಖಿಲ ಭಾರತ ಸಂಜಯ್ ಹಾಕಿ ಪಂದ್ಯಾಟನೂ ಸಹ ದೆಹಲಿಯಲ್ಲಿ ಆಯೋಜಿಸುತ್ತಾರೆ. ಅಖಿಲ ಭಾರತ ಇಂದಿರಾ ಗೋಲ್ಡ್ ಹಾಕಿ ಕಪ್ ಪಂದ್ಯಾಟ, ಇದನ್ನ ಜಮ್ಮು ಕಾಶ್ಮೀರ ಅಲ್ಲ, ಬರೀ ಜಮ್ಮುವಿನಲ್ಲಿ ನಡೆಸಿಕೊಡ್ತಾರೆ. ಅಖಿಲ ಭಾರತ ಜೆಪಿ ಕುಪ್ಪುಸ್ವಾಮಿ ನಾಯ್ಡು ಹಾಕಿ ಪಂದ್ಯಾಟ, ಇದನ್ನ ಕೋಯಿಲ್ಪಟ್ಟೆ ಅನ್ನೋ ಒಂದು ರಾಜ್ಯದ ನಗರದಲ್ಲಿ ನಡೆಸಿಕೊಡ್ತಾರೆ. ಹಿರಿಯರ ಹಾಕಿ ರಾಷ್ಟ್ರೀಯ ಹಾಕಿ ಪಂದ್ಯಾಟ, ಕಿರಿಯರ ರಾಷ್ಟ್ರೀಯ ಹಾಕಿ ಪಂದ್ಯಾಟ, ಅತಿ ಕಿರಿಯರ ರಾಷ್ಟ್ರೀಯ ಹಾಕಿ ಪಂದ್ಯಾಟ, ಇವೆಲ್ಲವೂ ಸಹ ನಮ್ಮ ಭಾರತದೊಳಗೆ ನಡೆಯುವ ರಾಷ್ಟ್ರೀಯ ಪಂದ್ಯಾಟಗಳು. ಆಯೋಜನೆ ಮಾಡಿ ಅಲ್ಲಿ ಆಟವನ್ನು ಆಡಿಸ್ತಾರೆ. ಇಷ್ಟು ನಾವು ಈ ಹಾಕಿ ಪಂದ್ಯದ ಬಗ್ಗೆ ನಾವು ಇನ್ನ ತರಗತಿಯಲ್ಲಿ ನೋಡಿದ್ದೇವೆ ಮಕ್ಕಳೇ. ಇನ್ನ ಮಕ್ಕಳೇ, ಈ ಗದ್ಯ ಭಾಗದಲ್ಲಿ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ನೋಡ್ರಿ, ಅದರಲ್ಲಿ ಕಾಣುತ್ತಾ ನೋಡ್ರಿ ಅಲ್ವಾ? ಇಲ್ಲಿ ಹಾಕಿ ಆಡುವ ಆಟಗಾರ ಯಾವ ರೀತಿಯ ವಸ್ತ್ರವನ್ನ ಧರಿಸಿರಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಟಿ ಶರ್ಟ್ ಮತ್ತು ಚಡ್ಡಿ ಮತ್ತೆ ಸಾಕ್ಸ್ ಮತ್ತೆ ಶೂ, ಮತ್ತೆ ಅದೇ ರೀತಿಯಾಗಿ ಹಾಕಿ ಬ್ಯಾಟ್, ಹಾಕಿ ಸ್ಟಿಕ್ ಅಂತ ಕರಿತೀವಿ ನಾವು, ಗೊತ್ತಾ? ಅದು ಯಾವ ರೀತಿ ಇರಬೇಕು, ಆಮೇಲೆ ಏನೇನು ಹಾಕಿದ್ದಾನೆ, ಗುಂಪಿನ ಟಿ ಶರ್ಟ್ ಅಂದ್ರೆ ಒಂದು ತಂಡ ಅಂದ್ರೆ ಒಂದೇ ರೀತಿಯ ಟಿ ಶರ್ಟ್ ಅನ್ನ ಹಾಕಿರ್ಬೇಕಾಗುತ್ತೆ ಎಲ್ಲರೂ ಆಟಗಾರರು. ಇನ್ನ
ಶೀಟ್ ಗಾರ್ಡ್ ಅಂದ್ರೆ ನಿಮ್ಮ ಮೊಣಕಾಲಿನ ಕೆಳಗಡೆ ಸಾಕ್ಸ್ ಹಾಕಿದ್ದಾರೆ ಕಾಣುತ್ತಾ, ಅದರಲ್ಲಿ ಆ ಸಾಕ್ಸ್ ಒಳಗೆ ಒಂದು ಪ್ಲಾಸ್ಟಿಕ್ ತುಂತರನ್ನ ಅಡ್ಡ ಹಾಕಿ ಅಂದಿರ್ತಾರೆ. ಯಾಕಂದ್ರೆ ಬಾಲು ಕಲ್ಲಿದ್ದಂಗೆ ಇರುತ್ತದೆ, ಜೋರಾಗಿ ಹೊಡೆದಾಗ ಬೈ ಮಿಸ್ಟೇಕ್ ಅಲ್ಲಿಗೆ ಕಾಲಿ ಬಡಿತು ಅಂದ್ರೆ ಬಹಳಷ್ಟು ನೋವಾಗುತ್ತೆ ಮೂಳೆ. ಅದಕ್ಕೆ ಅದು ನೋವಾಗಬಾರ್ದು ಅಂತೇಳಿ ಆ ಸಾಕ್ಸ್ ಒಳಗೆ ಒಂದು ತೆರನಾದ ಪ್ಲಾಸ್ಟಿಕ್ ಐಟಮ್ ಅನ್ನ ಅದರೊಳಗೆ ಗಾರ್ಡ್ ತರ ಇಟ್ಕೊಂಡಿರ್ತಾರೆ. ಗೊತ್ತಾಯ್ತಾ? ಇಷ್ಟು ಈ ಹಾಕಿಯಲ್ಲಿ ಇವರು ಬಳಸ್ತಾರೆ. ನೀವು ಈ ಪಾಠದ ಪ್ರಶ್ನೋತ್ತರಗಳನ್ನ ನೀವು ನೋಟ್ಸ್ ಬರಿಬೇಕು, ಪಾಠವನ್ನ ಚೆನ್ನಾಗಿ ಓದ್ಕೋಬೇಕು. ಓದ್ಕೊಂಡು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನೀವು ನೋಟ್ ಪುಸ್ತಕದಲ್ಲಿ ಬರೀಬೇಕು. ಸರಿ.